ಎಲ್ರಿಗೂ ನಮಸ್ಕಾರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ದಾವಣಗೆರೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಮಾಯಕೊಂಡ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ KS ಬಸವಂತಪ್ಪನವರೇ, ಕರ್ನಾಟಕ ರಾಜ್ಯ ತಾಂಡ ಅಭಿವೃದ್ಧಿ ನಿಗಮ ನಿಯಮಿತ ಮಾನ್ಯ ಅಧ್ಯಕ್ಷರು ಆದ ಶ್ರೀ ಜಯದೇವ್ ನಾಯಕ್ ಅವರೇ, ಈಗ ತಾನೇ ವಿಶೇಷ ಉಪನ್ಯಾಸವನ್ನು ನೀಡಿದಂತಹ ಡಾಕ್ಟರ್ H ವಿಶ್ವನಾಥ್ ಅವರೇ, ಜಿಲ್ಲಾ ಪಂಚಾಯತ್ ದಾವಣಗೆರೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ಸುರೇಶ್ P ಇಟ್ನಾಳ್ ಅವರೇ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀಮತಿ ಉಮಾ ಪ್ರಶಾಂತ್ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಅಭಿಮಾನಿ ಬಳಗದವರು ಸಾಕಷ್ಟು ಜನ ಇದ್ದೀರಾ, ಮಾಧ್ಯಮದವರಿದ್ದೀರಾ ಹಾಗೂ ಸುಮಾರು ಜನ ಯುವಕರು ಕೂಡ ಇದ್ದೀರಾ. ಇವಾಗೆಲ್ಲರಿಗೂ ಮತ್ತೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ನಮ್ಮ ಭಾರತದ ಇತಿಹಾಸದಲ್ಲೇ ಸ್ಮರಣೀಯ ವ್ಯಕ್ತಿ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಸಮಾಜ ಸುಧಾರಕರು, ನ್ಯಾಯಶಾಸ್ತ್ರಜ್ಞರು, ಅರ್ಥಶಾಸ್ತ್ರಜ್ಞರು ಮತ್ತು ಕೊಲಂಬಿಯಾ ವಿಶ್ವವಿದ್ಯಾಲಯ ಮತ್ತು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಇಂತಹ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಪದವಿ ಪಡೆದವರು. ನಾವೆಲ್ಲರೂ ಅಲ್ಲಿ ಸ್ಟೂಡೆಂಟ್ ಸುಮಾರು ಜನ ಇದ್ದೀರಲ್ಲ, ಯೂನಿಫಾರ್ಮ್ ಹಾಕ್ಕೊಂಡಿದೆಯಲ್ಲ ಪುಟ, ಬ್ಲೂ ಯೂನಿಫಾರ್ಮ್ ಸ್ಟೂಡೆಂಟ್, ಕೂತ್ಕೊಳ್ಳಿ. ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು. ಸ್ಟೂಡೆಂಟ್ ಆಗಿದ್ದಾಗ ಪ್ರತಿಯೊಬ್ಬರು ಕೂಡ ಅವರ ಟೆಕ್ಸ್ಟ್ ಬುಕ್ನಲ್ಲಿ ಒಂದು ಚಾಪ್ಟರ್ ಇರ್ತಿತ್ತು. ಮೊದಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿ ಸ್ಟೂಡೆಂಟ್ ಲೈಫ್ನಲ್ಲಿ ಅವರು ಚಿಕ್ಕವರಾಗಿದ್ದಾಗಲೇ ಆ ಶೋಷಣೆ ಮತ್ತು ಭೇದ ಭಾವ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದವರು. ಒಂದು ಶಾಲೆ ಕ್ಲಾಸ್ ನಡೀತಾ ಇದ್ರು ಅಂದರೆ ಕ್ಲಾಸ್ ಹೊರಗಡೆ ಅವ್ರು ಕೂರ್ಬೇಕಾಗಿತ್ತು. ಹೌದ್ರಾ? ನೀರು ಕೊಡಬೇಕು ಅಂದ್ರೂ ಕೂಡ ಪ್ಯೂನ್ ಹೊರಗಡೆ ಬಂದು ಅವ್ರಿಗೆ ನೀರು ಕೊಡಬೇಕು, ಆವಾಗ ನೀರು ಕುಡಿಬೇಕಿತ್ತು. ಪಾಠ ಕೇಳುವಾಗ ಕೂಡ ಕ್ಲಾಸ್ ರೂಮ್ನಲ್ಲಿ ಎಲ್ಲರ ಜೊತೆ ಕುತ್ಕೊಂಡು ಸಮಾನವಾಗಿ ಕೇಳೋ ಹಾಗಿಲ್ಲ, ಕ್ಲಾಸ್ ರೂಮ್ ಹೊರಗಡೆ ಕುತ್ಕೊಂಡು ವಿದ್ಯಾಭ್ಯಾಸ ಮಾಡಿದವರು. ಈಗಿನ ಟೈಮ್ನಲ್ಲಿ ಅದನ್ನು ಕಲ್ಪನೆ ಕೂಡ ಮಾಡೋಕ್ಕಾಗೋದಿಲ್ಲ. ಆ ರೀತಿಯ ಒಂದು ವಾತಾವರಣದಲ್ಲಿ ಕೇವಲ 10 ವರ್ಷದ ಎಳೆ ವಯಸ್ಸಿನ ಮಗು ನೀರು ಕುಡಿಯೋ ವ್ಯವಸ್ಥೆ ಇರ್ಬೋದು, ತಮ್ಮ ಸಮಾಜದಲ್ಲಿ ಅಸ್ಪೃಶ್ಯತೆ, ಯಾವ ರೀತಿ ಒಂದು ಬಾವಿ ಹೋಗಿ ನೀರು ಕುಡಿಬೇಕು ಅಂದ್ರೂ ಕೂಡ ಮೇಲ್ವರ್ಗದವರು ಬಂದ್ಬಿಟ್ಟು ಅವ್ರ ಮೇಲೆ ದೌರ್ಜನ್ಯ ಮಾಡೋರು. ಸೊ ಇದನ್ನೆಲ್ಲ ನೋಡಿ ಆ ಎಳೆ ವಯಸ್ಸಿನಲ್ಲೇ ಬಾಬಾ ಸಾಹೇಬ್ ಅವರಲ್ಲಿ ಒಂದು ಕ್ರಾಂತಿಕಾರಿ ಮತ್ತು ನಮ್ಮ ಸಮಾಜದಲ್ಲಿರುವಂತಹ ಅಸಮಾನತೆಯ ಬಗ್ಗೆ ಅವರಲ್ಲಿ ಆಗಲೇ ಒಂದು ಆಲೋಚನೆ ಶುರುವಾಯಿತು. ಇಷ್ಟು ಚಾಲೆಂಜಸ್ ಇದ್ರೂ ಕೂಡ ಅವರು ಮುಂದೆ ತಮ್ಮ ಲಾಯರ್ ಆದರು, ಹೈಯರ್ ಎಜುಕೇಷನ್ ಪರ್ಸ್ಯೂ ಮಾಡಿದ್ರು. ಇದಲ್ಲದೆ ಹೊರದೇಶದಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮತ್ತು ಕೊಲಂಬಿಯಾ ಯೂನಿವರ್ಸಿಟಿ ಇಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡಿದ್ರು. ಈಗಿನ ಟೈಮು ನಾವು ಮಾತಾಡ್ತಾ ಇರೋದು 80 ವರ್ಷ 90 ವರ್ಷ ಹಿಂದಿನ ವಿಚಾರ ಪರಿಸ್ಥಿತಿ ಬಗ್ಗೆ. ಆಗಿನ ಟೈಮ್ನಲ್ಲಿ ಈಗಂತೂ ಇಂಟರ್ನೆಟ್ನಲ್ಲಿ, ಫೋನಲ್ಲಿ, ಮೊಬೈಲ್ನಲ್ಲಿ ಎಲ್ಲ ಮಕ್ಕಳಿದಿರಲ್ಲ. ಕೊಲಂಬಿಯಾ ಯೂನಿವರ್ಸಿಟಿ, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂತ ಗೂಗಲ್ ಸರ್ಚ್ ಮಾಡಿದ್ರೆ ಯೂನಿವರ್ಸಿಟಿದು ಕಂಪ್ಲೀಟ್ ವೆಬ್ಸೈಟೇ ಓಪನ್ ಆಗುತ್ತೆ. ಆಗಿನ ಟೈಮ್ನಲ್ಲಿ ಬಾಬಾ ಸಾಹೇಬ್ರಲ್ಲಿರುವಂತಹ ಒಂದು ಟ್ಯಾಲೆಂಟು, ಆಮೇಲೆ ಅವರಲ್ಲಿ ಒಂದು ಆತ್ಮಗೌರವ ಮತ್ತೆ ಶಿಕ್ಷಣ ಅನ್ನೋದು ಒಂದು ದೊಡ್ಡ ಶಕ್ತಿ ಅನ್ನೋದು ಅವರಲ್ಲಿರುವಂತಹ ನಂಬಿಕೆ. ಇದನ್ನ ಅವರಲ್ಲಿ ಅವರ ಗೈಡ್ಸ್ ಅಂದರೆ ಟೀಚರ್ಸ್ ಇರ್ಬೋದು, ಇವರು ಅದನ್ನ ಪ್ರೊಫೆಸರ್ಸು ರೆಕಗ್ನೈಸ್ ಮಾಡಿ ಬಾಬಾ ಸಾಹೇಬ್ನವ್ರನ್ನ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ಗೆ ಕಳಿಸಿದ್ರು. ಅಲ್ಲಿ ಹೋದ್ಮೇಲೆ ಅದು ಒಂದು ಒಳ್ಳೆ ವಾತಾವರಣ, ದೇಶ ವಿದೇಶದಿಂದ ಎಲ್ಲ ಸ್ಟೂಡೆಂಟ್ಸ್ ಬಂದಿರ್ತಾರೆ. ಅಲ್ಲಿ ಹೋದಾಗ ಜಗತ್ತು ಯಾವ ದಿಕ್ಕಿನಲ್ಲಿ ಮುಂದುವರಿತಾ ಇದೆ, ನಾವು ಎಷ್ಟು ಹಿಂದುಳಿದಿದ್ದೀವಿ ಅನ್ನೋದು ಒಂದು ಕ್ಲಾರಿಟಿ ಬಾಬಾ ಸಾಹೇಬ್ ಅವರಿಗೆ ಬಂದಿದೆ ಅಂತ ನನಗೆ ಅನಿಸುತ್ತೆ. ಹೌದ್ರಾ? ನಾವೊಂದು ಬಾಗಿಯಲ್ಲಿರೋ ಕಪ್ಪೆಯಾಗಿದ್ದರೆ ನಮಗೆ ನಮ್ಮ ಸುತ್ತಲೂ ಏನು ನಡೀತಾ ಇದೆ ಅಷ್ಟಕ್ಕೆ ಸೀಮಿತವಾಗಿರ್ತೀವಿ. ಆದರೆ ನಮ್ಮ ಎಕ್ಸ್ಪೋಜರ್ ಎಷ್ಟಿರುತ್ತೆ
ಅದರ ಮೇಲೆ ನಮ್ಮ ವ್ಯಕ್ತಿತ್ವ ವಿಕಸನ ಆಗುತ್ತೆ. ಅವರ್ ಪರ್ಸನಾಲಿಟಿ ವಿಲ್ ಡೆವಲಪ್ಮೆಂಟ್, ಆ ಲೀಡರ್ಶಿಪ್ ಸ್ಕಿಲ್ಸ್ ಅವರಲ್ಲಿ ಅವಾಗ ಬೆಳೀತಾ ಬಂತು. ನಂತರ ಅವರು ಭಾರತಕ್ಕೆ ವಾಪಸ್ ಬಂದ್ಬಿಟ್ಟು ನಮ್ಮ ಸ್ವಾತಂತ್ರ್ಯ ಹೋರಾಟ ಇರ್ಬೋದು, ಜೊತೆಗೆ ಅವರು ನಮ್ಮ ಗವರ್ಮೆಂಟ್ನಲ್ಲೂ ಕೂಡ ಸಾಕಷ್ಟು ಒಳ್ಳೆ ಮಿನಿಸ್ಟ್ರೀಸ್ನ ರೆಸ್ಪಾನ್ಸಿಬಿಲಿಟೀಸ್ ತಗೊಂಡ್ರು. ಅದರ ಜೊತೆಗೆ ಮಹಿಳೆಯರ ಪರವಾಗಿ ಹೋದ್ರ ಸಮಾನತೆ, ಮಹಿಳೆಯರ ಶಿಕ್ಷಣದ ಪರವಾಗಿ ಹೋರಾಟ ನಡೆಸಿದ್ರು, ಒಂದು ಧ್ವನಿ ಎತ್ತಿದ್ರು. ಮತ್ತೆ ಸಂವಿಧಾನ ಶಿಲ್ಪಿ ಅಂತಲೇ ಕರಿತೀವಿ ನಾವೆಲ್ಲರೂ ಹೋದ್ರ ನಮ್ಮ ಸಂವಿಧಾನ ರಚನೆಯಲ್ಲಿ ಹಿ ವಾಸ್ ಅ ಚೇರ್ಮನ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಸೊ ಆ ಒಂದು ಸಂವಿಧಾನ ಶಿಲ್ಪಿ ನಮ್ಮ ಭಾರತ ದೇಶದಲ್ಲಿ ಸಮಾನ ಹಕ್ಕುಗಳು, ಸಮಾನತೆ, ಪ್ರತಿಯೊಬ್ಬರಿಗೂ ಕೂಡ ಒಂದು ಜಾತಿ, ಮತ, ಲಿಂಗ ಭೇದವಿಲ್ಲದೆ ಎಲ್ಲರನ್ನೂ ಒಳಗೊಂಡಂತಹ ಸಮಾನ ಅಭಿವೃದ್ಧಿ ಯಾವ ರೀತಿ ಆಗಬೇಕು ಅಂತ ಒಂದು ರೋಡ್ ಮ್ಯಾಪ್ನೇ ಈ ಸಂವಿಧಾನದ ಮೂಲಕ ಅವರು ಕಾನೂನಾತ್ಮಕವಾಗಿ ಯಾವ ರೀತಿ ಸರ್ಕಾರ ಆಡಳಿತ ಮಾಡಬೇಕು ಅನ್ನೋದನ್ನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಅವರ ಇಡೀ ತಂಡದವರು ನಮಗೆ ಒಂದು ಸಂವಿಧಾನ ಅಂತ ಒಂದು ದೊಡ್ಡ ಗಿಫ್ಟ್ ಅಂತಲೇ ಹೇಳ್ಬೋದು, ಅದನ್ನ ನಮಗೆ ಕೊಟ್ಟು ಹೋಗಿದ್ದಾರೆ. 78 ವರ್ಷ 90 ವರ್ಷ ಆಗಿದೆ ಈಗ. ಆದರೂ ಕೂಡ ನಾವೆಲ್ಲರೂ ಈಗಲೂ ಸಂವಿಧಾನದ ರಕ್ಷಣೆ, ಸಂವಿಧಾನವನ್ನು ಬದಲಾಯಿಸಬೇಕು ಅನ್ನೋ ಸಾಕಷ್ಟು ಚರ್ಚೆಗಳು ನಡೀತವೆ. ಆದರೆ ಗ್ರೌಂಡ್ ಲೆವೆಲ್ನಲ್ಲಿ ಇರುವಂತಹ ಜನಸಾಮಾನ್ಯರು ನಾವೆಲ್ಲರೂ ಸಮಾನತೆ, ನಾವು ಈಗ ತಾನೇ ಸಂವಿಧಾನದ ಪೀಠಿಕೆಯನ್ನು ಓದಿದ್ವಿ, ಸಂವಿಧಾನದ ಪೀಠಿಕೆಯನ್ನು ಓದಿದ್ವಿ. ನಮ್ಮ ಕಾಂಗ್ರೆಸ್ ಸರ್ಕಾರ ಕೂಡ ಈಗ ನೋಡ್ತಾ ಇದ್ದೀವಿ, ಕಳೆದ ಸಂವಿಧಾನ ಜಾಗೃತಿ ಜಾಥಾ 1.5 ತಿಂಗಳಷ್ಟು ಕಾಲಾವಧಿಯಲ್ಲಿ ಹಳ್ಳಿಗಳಲ್ಲಿ ಸಂವಿಧಾನ ಜಾಥಾವನ್ನು ತೆಗೆದುಕೊಂಡು ಹೋಗಿದೆ. ಸಂವಿಧಾನದ ಒಂದು ಪ್ರಿಂಟೆಡ್ ಕಾಪಿನ ಪ್ರತಿಯೊಂದು ಶಾಲೆಗಳಲ್ಲಿ ನಾವು ಓದ್ತೀವಿ. ನಾನು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಯಾವ ರೀತಿ ನಮಗೆ ನಂಬಿಕೆ ಇರುವಂಥದ್ದು ಅಥವಾ ನಮ್ಮ ಆತ್ಮ ಅವಲೋಕನಕ್ಕೆ ಅನುಗುಣವಾಗಿ ನಾವು ಪ್ರಮಾಣ ವಚನ ಸ್ವೀಕಾರ ಮಾಡ್ತೀವಿ. ನಾವು ಕೂಡ ಸಂವಿಧಾನ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ವಿ. ಆದ್ದರಿಂದ ಸಂವಿಧಾನದ ಒಂದು ಎಸೆನ್ಸ್ ಏನಿದೆ ಅದರದ್ದು ಒಂದು ರೆಸ್ಪಾನ್ಸಿಬಿಲಿಟಿನ ಪ್ರತಿಯೊಬ್ಬರು ಕೂಡ ಮುಂದುವರಿಸಬೇಕಾಗಿದೆ. ಮತ್ತು ಮೊನ್ನೆ ಗಣರಾಜ್ಯೋತ್ಸವ ದಿನದಂದು ಜನವರಿ 26ರಂದು ಕೂಡ ನಾವು ಸಂವಿಧಾನ ಪೀಠಿಕೆಯ ಒಂದು ಮಾದರಿಯನ್ನು ಕೂಡ ನಮ್ಮ ಜಿಲ್ಲಾಡಳಿತ ಭವನದ ಮುಂದೆ ಅದನ್ನು ಇನ್ಸ್ಟಾಲ್ ಮಾಡಿದ್ದೀವಿ. ಜೊತೆಗೆ ವಿಶ್ವೇಶ್ವರಯ್ಯ ಪಾರ್ಕ್ನಲ್ಲೂ ಕೂಡ ಅದನ್ನು ಇನ್ಸ್ಟಾಲ್ ಮಾಡಿದ್ದೀವಿ. ಇದರ ಉದ್ದೇಶ ಏನು ಅಂದರೆ, ಕೇವಲ ಇಲ್ಲಿ ಸೇರಿರುವಂಥ 200-300 ಜನಕ್ಕೆ ಮಾತ್ರ ಅಂಬೇಡ್ಕರ್ ಬಗ್ಗೆ ಅಭಿಮಾನ ಇಲ್ಲ, ಭಾರತದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅಂಬೇಡ್ಕರ್ ಅವರ ಬಗ್ಗೆ ಅಷ್ಟೇ ಅಭಿಮಾನ ಇದೆ. ಜೊತೆಗೆ ನಮ್ಮ ಸಂವಿಧಾನದ ಬಗ್ಗೆಯೂ ಕೂಡ ಅಷ್ಟೇ ಅಭಿಮಾನ ಇದೆ. ಈ ಸಂವಿಧಾನದ ಪೀಠಿಕೆಗೆ ಬದ್ಧವಾಗಿ ನಾವೆಲ್ಲರೂ ನಮ್ಮ ಜೀವನದಲ್ಲಿ ನಡ್ಕೊಳ್ತೀವಿ. ಜೊತೆಗೆ ನಮ್ಮ ಕ್ಷೇತ್ರಗಳಲ್ಲೂ ಕೂಡ, ನಾನಿವತ್ತು ಸಂಸದರಾಗಿದ್ದೀನಿ, ಇಲ್ಲಿ ಸರ್ಕಾರಿ ಇಲಾಖೆಯವರು ಕೂಡ ಇದ್ದಾರೆ. ಸೊ ನಾವೆಲ್ಲರೂ ಕೂಡ ಸಂವಿಧಾನಕ್ಕೆ ಬದ್ಧವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಪ್ರಾಮಾಣಿಕವಾಗಿ ದುಡಿಲಿಕ್ಕೋಸ್ಕರ, ಅದು ಸಾಂಕೇತಿಕವಾಗಿ ಪ್ರತಿಯೊಂದು ಕಡೆ ಮಾಡ್ತಾ ಇದ್ದೀವಿ. ಆದರೂ ಕೂಡ ಅದನ್ನು ಜೀವನದಲ್ಲಿ ನಾವು ಯಾವ ರೀತಿ ಉಸಿರಾಡ್ತೀವಿ ಅದೇ ರೀತಿ ಸಂವಿಧಾನದ ನೀತಿ ನಿಯಮಗಳಿಗೆ ಅನುಸಾರವಾಗಿ ನಮ್ಮ ಡ್ಯೂಟೀಸ್ನು ಕೂಡ ನಾವು ಡೆಲಿಗೇಟ್ ಮಾಡಬೇಕಾಗುತ್ತೆ. ಮತ್ತು ಇವತ್ತಿನ ದಿನ ಬೆಂಗಳೂರಲ್ಲೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ನಡೀತಾ ಇದೆ. ಅಲ್ಲಿ ನಮ್ಮ ದಾವಣಗೆರೆಯ ಶ್ರೀ ರುದ್ರಪ್ಪ ಅನಗವಾಡಿ ಗೌರ್ಮೆಂಟ್ ಆಫೀಸರು ಹರಿಹರ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಅವ್ರಿಗೆ CM ಅವರು ಇವತ್ತು ಆನರ್ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ನಾವು ಚಪ್ಪಾಳೆ ತಟ್ಟೋಣ ಇವತ್ತಿನ ದಿನ. ಈಗ ತಾನೇ ಪುಸ್ತಕ ನೆಲ್ಸನ್ ಮಂಡೇಲ ಅಂತೀನಿ, ನಮ್ಮ ಬಾಬಾ ಸಾಹೇಬ್ ಅವರ ಪುಸ್ತಕವನ್ನು ಎಲ್ರಿಗೂ ಕೊಟ್ಟಿದ್ದಾರೆ. ಅದರಲ್ಲಿ ಡಾಕ್ಟರ್ ನೆಲ್ಸನ್ ಮಂಡೇಲ, ಸ್ಟೂಡೆಂಟ್ಸ್ ಕೇಳಿದ್ದೀರಾ ನೀವು ನೆಲ್ಸನ್ ಮಂಡೇಲ ಅವ್ರ ಬಗ್ಗೆ? ಯಾರವರು? ಜೋರಾಗಿ ಹೇಳಿ, ಇನ್ನು ಜೋರಾಗಿ ಹೇಳಿ. ಆ್ಯಂಟಿ ಅಪಾರ್ಥೈಡ್ ಆಕ್ಟಿವಿಸ್ಟ್ ಅಂತ ಹೇಳ್ತೀವಲ್ಲ, ಸೌತ್ ಆಫ್ರಿಕಾದು ಫಸ್ಟ್ ಪ್ರೆಸಿಡೆಂಟ್ ಆಗಿದ್ರು ಅವರು. ಸೊ ಇವರಿಗೆ ಭಾರತದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕೇಳಿದಾಗ ಅವರು ಒಂದು ಕಡೆ ಹೇಳ್ತಾರೆ,
ಭಾರತದಿಂದ ಏನನ್ನಾದರೂ ತೆಗೆದುಕೊಂಡು ಹೋಗ್ಬೇಕಂದ್ರೆ ಅದು ಬಾಬಾ ಸಾಹೇಬ್ ಅವರು ಬರೆದಂಥ ಸಂವಿಧಾನ. ಸೊ ಇಷ್ಟು ಗೌರವ ಇದೆ. ಇವರಿಗೆ ನೋಬೆಲ್ ಪೀಸ್ ಪ್ರೈಸ್ ಕೂಡ ಕೊಟ್ಟಿದ್ದಾರೆ, ಹೌದಾ, 1993ರಲ್ಲಿ. ಸೊ ಇಷ್ಟು ಗೌರವ ಇದೆ ವಿದೇಶದಲ್ಲಿ. ಐ ಥಿಂಕ್ ಲೀಡರ್ಸ್ ಆಲ್ ಓವರ್ ದ ವರ್ಲ್ಡ್ ಅವರಿಗೆ ಸಾಕಷ್ಟು ಗೌರವ ಇದೆ. ನಮ್ಮ ಸಂವಿಧಾನದ ಬಗ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸಾಕಷ್ಟು ಗೌರವ ಇದೆ. ಈಗ ತಾನೇ ಡಾಕ್ಟರ್ ಎಚ್ ವಿಶ್ವನಾಥ್ ಅವರು ತಮ್ಮ ಉಪನ್ಯಾಸದಲ್ಲಿ ಸಾಕಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ನಾನು ಹೇಳೋದು ವಿಷಯಗಳಲ್ಲಿ ಐ ಥಿಂಕ್ ಯಂಗ್ಸ್ಟರ್ಸ್, ಎಲ್ಲ ಯಂಗ್ಸ್ಟರ್ಸ್ ಇದರಲ್ಲಿ. ಸೊ ನೀವು ಮೊಬೈಲ್, ಸ್ಮಾರ್ಟ್ಫೋನ್, ಇಂಟರ್ನೆಟ್ ಇವೆಲ್ಲ ಬಳಸ್ತಾ ಇದ್ದೀರಾ. ಆದರೆ ಅಂಬೇಡ್ಕರ್ ಅವರ ಆಸೆ ಏನಿತ್ತು ಹೇಳಿ? ಶಿಕ್ಷಣ ಪಡಿಬೇಕು, ಪುಸ್ತಕ ಓದಬೇಕು ಅಂತ. ಸೊ ಯಂಗರ್ ಜನರೇಷನ್, ನಿಮ್ಮೆಲ್ಲರ ರಿಕ್ವೆಸ್ಟ್ ಏನು ಅಂದರೆ, ಅಂಬೇಡ್ಕರ್ ಅವರು ಬಯಸಿದಂತಹ ಗ್ರಂಥ ಹಿಡಿಯುವಂತಹ ಯುವ ಸಮೂಹವನ್ನು, ಅಂದರೆ ಪುಸ್ತಕಗಳನ್ನು ಓದುವ ಯುವ ಸಮೂಹ, ಆ ರೀತಿಯ ಯುವ ಜನತೆ, ಯೂತ್ ಆಗಿ ನೀವು ಪರಿವರ್ತನೆ ಆಗಬೇಕು. ಮೊಬೈಲ್ ಹಿಡಿಯೋ ಬದಲು ಪುಸ್ತಕ ಇಟ್ಕೊಳ್ರಿ, ಪುಸ್ತಕ ಇಟ್ಕೊಂಡು ಅದನ್ನು ಓದ್ರಿ ಅಂತ. ನಿಮ್ಮ ಜ್ಞಾನವನ್ನು ಬೆಳೆಸ್ಕೊಳ್ಳಿ. ಬದಲಾವಣೆ ತರುವಂತಹ ಶಕ್ತಿ ನಿಮ್ಮಲ್ಲಿದೆ. ಮತ್ತು ನಮ್ಮ ಯುವ ಪೀಳಿಗೆ ತಮ್ಮ ಜೀವನದಲ್ಲಿ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಅನುಸರಿಸಿದರೆ ನಮ್ಮ ಸಮಾಜದಿಂದ ಅಸಮಾನತೆ, ಭೇದ ಭಾವ ನಶಿಸುತ್ತದೆ. ಶಿಕ್ಷಣದ ಬೆಳಕಿನಲ್ಲಿ ಸಮಾಜ ಪ್ರಗತಿ ಪಥದಲ್ಲಿ ಸಾಗುತ್ತದೆ. ಅಂಬೇಡ್ಕರ್ ಅವರ ಬದುಕು ನಮಗೆ ತೋರಿಸುವ ಪಾಠ ಅಂದರೆ ನಮಗೆಲ್ಲ ಗೊತ್ತಿದೆ. ಮೇನ್ಲಿ ಎಜುಕೇಷನ್, ಅದರ ಶಿಕ್ಷಣ. ಒಂದು ಕಡೆ ಅವ್ರು ಹೇಳಿದ್ದಾರೆ, ಒಂದು ಸಮಾಜದ ಪ್ರಗತಿಯನ್ನು ಅಳಿಬೇಕಂದ್ರೆ ಅಲ್ಲಿ ಎಷ್ಟು ಜನ ಮಹಿಳೆಯರು ಶಿಕ್ಷಿತರಾಗಿದ್ದಾರೆ ಅದರ ಅನುಸಾರವಾಗಿ ವಿ ವಿಲ್ ಅಸೆಸ್ ದ ಪ್ರೋಗ್ರೆಸ್ ಆಫ್ ಅ ಸೊಸೈಟಿ ಅಂತ ಹೇಳಿದ್ದಾರೆ. ಸೊ ಆದ್ದರಿಂದ ಅಂಬೇಡ್ಕರ್ ಅವರ ವಿಚಾರಗಳು ಸಾಕಷ್ಟು ಕ್ಷೇತ್ರದಲ್ಲಿ, ಅವರ ಅನುಭವದ ಮಾತುಗಳು, ನಾವು ಎಷ್ಟೇ ಕೂಡ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಓದಿದರೂ ಕೂಡ ಅವರಿಂದ ಇನ್ಸ್ಪೈರ್ ಆಗಿ ಸಾಕಷ್ಟು ಜನ ಲೇಖನಗಳನ್ನು ಬರೆದಿದ್ದಾರೆ, ಪುಸ್ತಕಗಳನ್ನು ಬರೆದಿದ್ದಾರೆ, ಸೀರಿಯಲ್ಸ್ ಮಾಡಿದ್ದಾರೆ. ಕನಿಷ್ಠ ಪಕ್ಷ ಸೀರಿಯಲ್ ಆದರೂ ನೋಡಿ ನೀವು, ಡಾಕ್ಯುಮೆಂಟ್ರೀಸ್ ಮಾಡಿದ್ದಾರೆ. ಸೊ ಅಂಬೇಡ್ಕರ್ ಅವರು 134 ವರ್ಷ ಆದರೂ ಕೂಡ ಈಗಲೂ ಕೂಡ ಅವರ ಆದರ್ಶಗಳು, ಅವರ ಮಾತುಗಳು, ಅವರ ಜೀವನ ಪ್ರಸ್ತುತವಾಗಿದೆ. ಈಗಲೂ ಕೂಡ ಸಮಾಜದಲ್ಲಿ ಸಮಾನತೆ ತರಬೇಕು ಅಂದರೆ ನಾವೆಲ್ಲರೂ ಇನ್ನೂ ಬದ್ಧರಾಗಿ ಕೆಲಸ ಮಾಡಬೇಕಾಗಿದೆ. ಅಂಥ ಸಮಾಜವನ್ನು, ಅಂತಹ ಅಂಬೇಡ್ಕರ್ ಅವರು ಕಂಡಂತಹ ಕನಸಿನ ಭಾರತವನ್ನು, ಸಮಾಜವನ್ನು ನಾವೆಲ್ಲರೂ ಕಟ್ಟೋಣ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಅಂಬೇಡ್ಕರ್ ಅಭಿಮಾನಿಗಳು, ಅವರ ಇವತ್ತು ಜಯಂತಿಯನ್ನು ಒಂದು ದಿನದ ಕಾರ್ಯಕ್ರಮ ಅಲ್ಲ, ಇಡೀ ವರ್ಷ, ಇಡೀ ಜೀವಮಾನ ನಾವು ಅವರಿಗೆ ಗೌರವ ಸಲ್ಲಿಸಬೇಕು. ಅಂದರೆ ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ, ನಮ್ಮ ಕಾಯಕದಲ್ಲಿ ನಾವು ಒಳಗೊಳ್ಳಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದ. ಈಗ